ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಪ್ರಮುಖ ಸುದ್ದಿ ಏನು ನೋಡ್ಕೊಂಡು ಬರೋಣ ಬನ್ನಿ. ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಯಾವಾಗ? ತಪ್ಪು ಮಾಡಿದವರನ್ನು ಬಿಟ್ಟು ಪತ್ರಕರ್ತನ ಮೇಲೆ FIR. ಆರೋಪಿಗಳ ಪೂರ್ಣ ಮಾಹಿತಿ ಏನು? ಅಪರಾಧ ನಡೆದಿದ್ದು ಎಲ್ಲಿ, ಹೇಗೆ? ನಿಜಕ್ಕೂ ತಪ್ಪು ಮಾಡಿದ್ದು ಯಾರು? ಮಾತನಾಡಿದ ಹಿರಿಯರ ಪಾಲಿಗೂ ಆರೋಪಿತನ ಪಟ್ಟ. ನೋಡಿದಲ್ಲ ವೀಕ್ಷಕರೇ, ಯಾವ ರೀತಿ ಅಂದರೆ ನಾವು ಮೊನ್ನೆಯಿಂದ ಕೂಡ ಇದನ್ನು ಅಪ್ಡೇಟನ್ನು ಕೊಡ್ತಾನೆ ಬರ್ತಾ ಇದ್ದೀವಿ. ಪತ್ರಕರ್ತನ ಮೇಲೆ ಹಲ್ಲೆ ಆಗಿದೆ ಅಂತ. ಪತ್ರಕರ್ತ ಮೂಲತಃ ದಂಡಾಪುರ ಗ್ರಾಮದವನು. ಪ್ರಥಮವಾಗಿ ಹೇಳಬೇಕಪ್ಪ ಅಂತಂದರೆ, ತಪ್ಪು ಮಾಡಿದವ್ರಿಗೆ ತಕ್ಕ ಶಿಕ್ಷೆ ಆಗುತ್ತಾ ಆಗಲ್ವಾ? ಈ ಪ್ರಶ್ನೆಗೆ ಉತ್ತರ ತನಿಖೆ ಆದ ತಕ್ಷಣ ಯಾರು ತಪ್ಪು ಮಾಡಿದ್ದಾರೆ, ಏನು, ಎತ್ತ, ಇವೆಲ್ಲ ವಿವರಣೆಗಳನ್ನು ಕೊಡ್ತಾ ಹೋಗ್ತೀವಿ. ಬಟ್ ಇವಾಗ ಒಂದು ಮಾತು ನಮ್ಮ ಮನಸ್ಸಿನಲ್ಲಿ ಅದೇ ರೀತಿ, ಅಂದರೆ ಪತ್ರಕರ್ತರ ಸಂಘಟನೆ ಏನೈತಲ್ಲ ನಮ್ಮದು, ಈ ಒಂದು ಪತ್ರಕರ್ತರ ಸಂಘಟನೆಯಲ್ಲಿ ಒಂದು ಮಾತು ಬೆಳಕಿಗೆ ಬರ್ತಾ ಇದೆ. FIR ಕಾಪಿ 199/2025. ಈ FIR ಕಾಪಿ ಮಾಡಿದ್ಯಾರು? ಪತ್ರಕರ್ತ, ಅಂದರೆ ಮಲ್ಲಿಕಾರ್ಜುನ್ ಪೊಲೀಸ್ ಗೋಲ್ಡ್. ಈ ಒಂದು FIR ಕಾಪಿಯಲ್ಲಿ ಯಾವ ರೀತಿ ಮಲ್ಲಿಕಾರ್ಜುನ್ ನಾಗಪ್ಪ ಪೊಲೀಸ್ಗಳು ಪತ್ರಕರ್ತನನ್ನು ಯಾವ ರೀತಿ ಥಳಿಸಲಾಗಿದೆ, ಏನದು ವಿವರಣೆ, ಈ ಎಲ್ಲ FIR ಕಾಪಿಯಲ್ಲಿ ಹಂತ ಹಂತವಾಗಿ ಬಿಡಿಸಿಟ್ಟಿದೆ. ಈ ಒಂದು FIR ಬರೆಯೋಕ್ಕೆ ಇಲ್ಲಪ್ಪ ಅಂದರೆ ಈ ಒಂದು ಏನಂತಾರೆ ನೀವು, ಅಪರಾಧಿಯ ಕೃತ್ಯ ನಡೆಯೋದಕ್ಕಿಂತ ಮುಂಚೆ ಏನಾಯಿತು ಪ್ರಥಮವಾಗಿ ಹೇಳ್ತೀವಿ. ಪ್ರಥಮವಾಗಿ ಹೇಳಬೇಕಪ್ಪ ಅಂತಂತಂದರೆ, ಮಲ್ಲಿಕಾರ್ಜುನ್ ಪೊಲೀಸ್ಗಳು ಇವರು ಪಾಮಲ್ದಿನ್ನಿಯ ಒಂದು ಹುಡುಗಿಯನ್ನು ಮದುವೆ ಆಗಲಿಕ್ಕೆ ಕೇಳ್ತಾರೆ. ಅದು ಕೂಡ ಹಿರಿಯರನ್ನು ಬಿಟ್ಟು. ಹಿರಿಯರು ಯಾರು? ಸಿದ್ದರಾಮ್ ತುಕಾರಾಮ್ ಪೂಜಾರಿ ಅವರು. ಈ ಹಿರಿಯಕರನ್ನು ಅವರು ಮನೆಗೆ ಬಿಟ್ಟು, ಆ ಹುಡುಗಿಯ ಮನೆಗೆ ಬಿಟ್ಟು, ಆ ಹುಡುಗಿ ಹೆಸರನ್ನು ನಾವು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಯಾಕಂತಂದರೆ ಆ ಹುಡುಗಿ ಭವಿಷ್ಯ ಐತೆ, ಮುಂದೆ ಬಾಳ್ವೆ ಐತೆ. ಸೊ ಅದನ್ನು ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಎಷ್ಟು ಒಂದು ಏನಂತೀರ ನೀವು, ಇದು ನಮ್ಮ ನಿಯತ್ತು, ಪತ್ರಕರ್ತರ ನಿಯತ್ತು. ಸೊ ಆದ ಕಾರಣ ಅವರು ಮನೆಗೆ ಕೇಳೋದಕ್ಕೆ ಹಾಕ್ತಾರೆ. ಕೇಳಾದ್ಮೇಲೆ ಬಂತ ಮಾಹಿತಿ ಏನು? ಆಯ್ತಪ್ಪ, ನಾಳೆ ನೋಡೋಣ. ಇದೆಲ್ಲ ಆಗಿದೆ ಯಾವಾಗ? 23-24ನೇ ತಾರೀಕು ಅಕ್ಟೋಬರ್ನಲ್ಲಿ. ಹೆಣ್ಣೆಲ್ಲ ಕೇಳಕ್ಕೆ ಹಾಕಿದ್ರು, ಹೆಣ್ಣು ಅವರು ಕೇಳಿದ್ರು, ಹಿರಿಯರೆಲ್ಲ ಕೇಳಿದಾದ ತಕ್ಷಣ ಮುಂದೆ ಮಾತೇನು ಬಂತು? ಆಯ್ತಪ್ಪ, ಇನ್ನೊಂದು 2-3 ದಿನ ಹೋಗಲಿ, ನಾವು ಮಾತಾಡ್ತೀವಿ ಅನ್ನೋ ಮಾತನ್ನು ಬಂತು. ಅದೇ ಕೇಳಿದ ಮಾರನೇ ದಿನಾನೇ 25ನೇ ತಾರೀಕು ಇದರಲ್ಲಿ ನಾನು ಏನಂತೀರ ನೀವು, ಆರೋಪಿಗಳ ವಿವರವನ್ನು ಕೊಡ್ತಾ ಇದ್ದೀನಿ. ಅವ್ರ ಹೆಸರೇನು, ಅವ್ರು ಏನಿದ್ರು, ಏನು ಮಾಡ್ತಿದ್ದಾರೆ, ಏನು ಮಾಡಬಲ್ಲರು ಅನ್ನುವಂತಹ ಮಾತುಗಳನ್ನೆಲ್ಲ ಕೂಡ ನಾನು ಹೇಳ್ತೀನಿ. ಪ್ರಥಮವಾಗಿ ಹೆಸರುಗಳನ್ನು ಓದ್ಕೊತ ಹೋಗ್ತೀನಿ. ಅವ್ರು ಯಾರ್ಯಾರು ಅಂತ ನೋಡಿ ವೀಕ್ಷಕರ. ಭರಮಪ್ಪ ಸಿದ್ದಪ್ಪ ಪೂಜಾರಿ, ರಾಮಪ್ಪ ಸಿದ್ದರಾಮ್ ಪೂಜಾರಿ, ಹಾಲಪ್ಪ ರಾಮಪ್ಪ ಕಟ್ಟಿಕಾರ್, ವಿಠಲ್ ಸಿದ್ದಪ್ಪ ನವಳ್ಯಾಳ್, ಬೀರಪ್ಪ ಸಿದ್ದಪ್ಪ ನವಳ್ಯಾಳ್, ಸಿದ್ದಪ್ಪ ಅಳಗೋಡೆಪ್ಪ ನವಳ್ಯಾಳ್. ಇವರು ಈ ಒಂದು 6 ಜನ ಆರೋಪಿಗಳು. ಇವ್ರು ಏನು ಮಾಡಿದ್ರಪ್ಪ ಅಂತಂತಂದರೆ, ಅಕಾರ್ಡಿಂಗ್ ಟು 199/2025 FIR ಪ್ರಕಾರ ಅದರಲ್ಲಿ ಕಂಪ್ಲೇಂಟ್ ಕೂಡ ಬರೆದು ಕೊಟ್ಟವ್ರೆ. ಅದೇನಪ್ಪ ಅಂತಂತಂದರೆ, ಬೆಳಗ್ಗೆ 7 ಗಂಟೆಗೆ, ಅಂದರೆ 24ನೇ ತಾರೀಕು ಹೆಣ್ಣನ್ನು ಕೇಳ್ತಾರೆ. 25ನೇ ತಾರೀಕು ಬೆಳಗ್ಗೆ ಶಾರ್ಪ್ 7 ಗಂಟೆಗೆ ಎದ್ದು ಬಿಟ್ಟು ಈ 6 ಜನ ಆರೋಪಿಗಳು ಅವ್ರ ಮನೆಗೆ ಹೋಗ್ತಾರೆ. ಯಾರ ಮನೆಗೆ? ನಮ್ಮ ಪತ್ರಕರ್ತನ ಮನೆಗೆ. ಅದು ಎಲ್ಲಿಗೆ? ದಂಡಾಪುರಕ್ಕೆ. ದಂಡಾಪುರದಲ್ಲಿರುವಂತಹ ನಮ್ಮ ಪತ್ರಕರ್ತನ ಮನೆಗೆ ಹೋಗ್ತಾರೆ. ಮನೆಗೆ ಹೋದ ತಕ್ಷಣ ಮೊದಲೇದಾಗಿ, ನೀನು ಎಲ್ಲಿದೆಯಪ್ಪ? ಮಲ್ಲಪ್ಪ, ಮಲ್ಯ, ಅದು ಇದು ಅಂತ ಬೈತಾರೆ. ಬೈದಾದ ತಕ್ಷಣ ಪತ್ರಕರ್ತನನ್ನು ಮನೆಯಿಂದ ಹೊರಗೆ ತೆಗೆದು ಕೈ ಖಡ್ಗದಿಂದ ಅವನ ತಲೆಗಿರಿದು ಅವನ ತಲೆ ಗಾಯ ಮಾಡಿ ನಮ್ಮ ಪತ್ರಕರ್ತನನ್ನು ಒಂದು ಸ್ವಲ್ಪ ಏನಂತೀರ ನೀವು, ಅನ್ಕಾನ್ಷಿಯಸ್ ಆಗಿಬಿಡ್ತಾರಲ್ಲಿ.
ಅನ್ಕಾನ್ಷಿಯಸ್ ಆದ ತಕ್ಷಣ ಅವನನ್ನು ಅಂದರೆ ಪತ್ರಕರ್ತನನ್ನು ತಮ್ಮ ಬುಲೆಟ್ ಗಾಡಿ ಮೇಲೆ ಹಾಕ್ಕೊಂಡು ಹೋಗ್ತಾರೆ. ತಮ್ಮ ಬುಲೆಟ್ ಗಾಡಿ ಮೇಲೆ ಹಾಕ್ಕೊಂಡು ಹೋಗುವಾಗ ಅಲ್ಲೆಲ್ಲ CCTV ಕ್ಯಾಮ್ರಾಗಳು ಇದ್ದೇ ಇರುತ್ತೆ. ದಂಡಾಪುರದ್ದು ಅದು ಇದು. ದಂಡಾಪುರದ್ದು ಏನಂತೀರ ನೀವು, ಮೇನ್ ರೋಡ್ದಿಂದನೇ ಹೋಗ್ತಿದ್ರು ಅನ್ನೋವಂತಹ ಮಾಹಿತಿಗಳು ಕೂಡ ನಮಗೆ ಬಂದಿದೆ. ಅಂದರೆ ಯಾವ ಟೈಮಿಗೆ ಅವ್ರು ಹೋಗವ್ರೆ ಅನ್ನೋದು ಕೂಡ ಅಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಅಲ್ಲಿಂದ ಕರ್ಕೊಂಡು ಹೋಗ್ತಾ ಹೋಗ್ತಾ ಇವ್ರು ಏನು ಮಾಡ್ತಾರೆ, 112ಗೆ ಫೋನ್ ಹಾಕ್ತಾರೆ. ಯಾರೋ ನಮ್ಮ ಪತ್ರಕರ್ತರು 112 ಫೋನ್ ಹಾಕಿದಾಗ ಅಲ್ಲಿ ಫೋನು ಹತ್ತಲ್ಲ. ಏನೋ ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇರಬೇಕು. ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ಆಂಬುಲೆನ್ಸ್ಗೆ ಫೋನ್ ಮಾಡ್ತಾರೆ. 108ಗೆ ಫೋನ್ ಹಾಕಿದಾಗ ಅಲ್ಲೇನಾಗ್ಬಿಡುತ್ತೆ ಅಂತಂದರೆ ಈ ಆರೋಪಿತರಲ್ಲಿ ಒಬ್ಬ ಫೋನನ್ನು ಕಿತ್ಕೊಂಡ್ಬಿಟ್ಟು, ಇಲ್ಲ ನಾವು ಅವ್ನ ಗಾಯ ಆಗೈತೆ ಒಪ್ಕೊಂತೀವಿ, ಅವನನ್ನು ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿ ಫೋನನ್ನು ಕಟ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ಸೀನೇ ಬರೋದು ಎಲ್ಲಿ ಅಂತಂದರೆ ಇವ್ರ ಮನೆಗೆ ಕರ್ಕೊಂಡೋಗ್ತಾರೆ. ಅದು ಕೂಡ ಪಾಮಲ್ದಿನ್ನಿ ಗ್ರಾಮಕ್ಕೆ ಮಲ್ಲಿಕಾರ್ಜುನ ನಾಗಪ್ಪ ಪೊಲೀಸುಗಳು ಇವರನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಕರ್ಕೊಂಡು ಹೋದ ತಕ್ಷಣ ಬೆಳಗ್ಗೆ ಐ ಥಿಂಕ್ ಸುಮಾರು 7:30 8 ಇಲ್ಲಪ್ಪ ಅಂತಂದರೆ 7:45 ಆಗಿರ್ಬೋದು. ಕರ್ಕೊಂಡು ಹೋಗಿ 8:30 9ವರೆಗೂ ಮಲ್ಲಿಕಾರ್ಜುನ ಪೊಲೀಸುಗಳನ್ನ ಥಳಿಸ್ತಾರೆ. ಥಳಸಾದ ಮೇಲೆ ಏನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮ್ಯಾನೇಜ್ ಮಾಡ್ಕೊಂಡು 112ಗೆ ಮಲ್ಲಿಕಾರ್ಜುನ್ ಪೊಲೀಸ್ಗಳವರು ಫೋನ್ ಮಾಡ್ತಾರೆ. ಪೊಲೀಸ್ ಫೋನ್ ಮಾಡಿದ ತಕ್ಷಣ ಪೊಲೀಸ್ ಅವರು ಬಂದು ರೆಸ್ಕ್ಯೂ ಮಾಡಿ ಏನಂತೀರ ನೀವು, ಸ್ಪಾಟ್ ಮೇಲೇ ಒಬ್ಬನನ್ನು ಹಿಡ್ಕೊಂಡು ಅಂದರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಅದು ಎಲ್ಲಿಗೆ, ಘಟಪ್ರಭಾ ಪೊಲೀಸ್ ಠಾಣೆಗೆ. ಘಟಪ್ರಭಾ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋದ ತಕ್ಷಣ ಅಲ್ಲಿಂದ ಏನು ಮಾಡ್ತಾರೆ, 9 ರಿಂದ 9:15 ಆಸ್ಪಾಸು 9:30 ಒಳಗಡೆ ಆಂಬುಲೆನ್ಸ್ಗೆ ಫೋನ್ ಮಾಡಿ ಘಟಪ್ರಭಾ ಪೊಲೀಸ್ ಠಾಣೆಯಿಂದ ಈ ನಮ್ಮ ವಿಕ್ಟಿಮ್ ಅಂದರೆ ಏನಂತಾರೆ ನೀವು, ಹೊಡೆಸ್ಕೊಂಡಂತಹ ಮಲ್ಲಿಕಾರ್ಜುನ್ ಪೊಲೀಸುಗಳನ್ನು ಇವರನ್ನು ಆಂಬುಲೆನ್ಸ್ ಹತ್ತಿರಿಸಿ ಕಳಿಸ್ಬಿಡ್ತಾರೆ. ಇಷ್ಟರಲ್ಲೇ ಇವ್ರ ಮನೆಯವರೆಲ್ಲ ಕೂಡಿ ಅಲ್ಲಿ ಪೊಲೀಸ್ ಠಾಣೆಗೆ ಬಂದಿರ್ತಾರೆ. ಅಂದರೆ ನಾಗಪ್ಪ ಸಿದ್ದರಾಮ್ ಪೊಲೀಸ್ಗಳು, ಆಮೇಲೆ ಗಂಗವ್ವ ನಾಗಪ್ಪ ಪೊಲೀಸ್ಗಳು, ಅರುಣ್ ನಾಗಪ್ಪ ಪೊಲೀಸ್ಗಳು, ಆಮೇಲೆ ಇವ್ರ ಜೊತೆಗೆ ಪಾಮಲ್ದಿನ್ನಿ ಹಿರಿಯರು ಕೂಡ ಅಲ್ಲಿ ಪೊಲೀಸ್ ಠಾಣೆಗೆ ಬಂದಿರ್ತಾರೆ. ಅವ್ರು ಏನಪ್ಪ ಅಂತಂದರೆ ಸಿದ್ದರಾಮ್ ತುಕಾರಾಮ್ ಪೂಜಾರಿ. ಇವರು ಕೂಡ ಪತ್ರಕರ್ತನ ಬೆನ್ನು ಕಟ್ಟಿ, ಮತ್ತು ಇವರು ಕೂಡ ಪತ್ರಕರ್ತರೆ. ಏನಂತೀರ ನೀವು, ಸಿದ್ದರಾಮ್ ತುಕಾರಾಮ್ ಪೂಜಾರಿ ಅವರು ಕೂಡ, ಇವರು ಕೂಡ ಪತ್ರಕರ್ತರೆ. ಸಿದ್ದರಾಮ್ ತುಕಾರಾಮ್ ಪೂಜಾರಿ ಪ್ಲಸ್ ಮಲ್ಲಿಕಾರ್ಜುನ ನಾಗಪ್ಪ ಪೊಲೀಸ್ಗಳು ಇವರಿಬ್ಬರು ಕೂಡ ನಮ್ಮ ಪತ್ರಕರ್ತರ ಸಂಘದ ಅವಿಭಾಜ್ಯ ಅಂಗ. ಇವರು ಕೂಡ ಅಲ್ಲೇ ಇದ್ದರು. ಬಟ್ ಇಲ್ಲಿ ಕಾಮಿಡಿ ಏನಾಗಿದೆ ಅಂತಂದರೆ ಇವ್ರ ವಿರುದ್ಧ ಇನ್ನೂ ಒಂದು FIR ದಾಖಲಾಗಿದೆ. ಆ FIR ದಾಖಲಾಗಿದ್ದು ಅದರ ಸಂಖ್ಯೆ ಏನಪ್ಪ ಅಂತಂದರೆ 200/2025. ಈ ಒಂದು FIR-ಅನ್ನು ದಾಖಲು ಮಾಡ್ತಾರೆ. ಅದು ಏನು ದಾಖಲು ಅನ್ನುವಂತಹ ಕಂಪ್ಲೇಂಟ್ ಲಾಡ್ಜ್ ಆದ ತಕ್ಷಣ 27ನೇ ತಾರೀಕು ಅಂದರೆ 27ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಪತ್ರಕರ್ತರದು 199/2025 FIR ಲಾಡ್ಜ್ ಆಗುತ್ತೆ. ಅದೇ ರೀತಿ 27ನೇ ತಾರೀಕು ಬೆಳಗ್ಗೆ ಐ ಥಿಂಕ್ ಸುಮಾರು ಒಂದು 11 ಗಂಟೆಗೆ ಇನ್ನೊಂದು FIR ಲಾಡ್ಜ್ ಆಗುತ್ತೆ. ಅದು ಕೂಡ ಏನು 0200/2025 ಸೇಮ್ ಪೊಲೀಸ್ ಠಾಣೆಯಲ್ಲಿ. ಇದರಲ್ಲಿ ಹಾಸ್ಯಾಸ್ಪದ ಏನಪ್ಪ ಅಂತಂತಂದರೆ ಪೊಲೀಸರೇ ಆ ಒಂದು ಘಟನೆ ನಡೆದಂತಹ ಸ್ಥಳದಿಂದ ಈ ಮಲ್ಲಿಕಾರ್ಜುನ ನಾಗಪ್ಪ ಪೊಲೀಸುಗಳನ್ನ ರೆಸ್ಕ್ಯೂ ಮಾಡಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ಅದೇ 9:30 ಮಧ್ಯದಲ್ಲಿ ಅವನನ್ನು ಹಾಸ್ಪಿಟಲ್ಗೆ ಹಾಕಿದ್ದಾರೆ. ಆಮೇಲೆ ಈ ಮನುಷ್ಯ ಅವ್ರ ತಂದೆ ತಾಯಿ ಆಮೇಲೆ ಈ ಸಿದ್ದರಾಮ್ ತುಕಾರಾಮ್ ಪೂಜಾರಿ ಅನ್ನುವಂಥ ಹಿರಿಕರನ್ನ ಕರ್ಕೊಂಡು ಇವ್ರ ಮನೆಗೆ ಹೆಂಗೆ ಹೋದರು, ಪಾಮಲ್ದಿನ್ನಿಗೆ ಕರ್ಕೊಂಡು ಹೋಗಿ ಅವ್ರ ಮನೆಯವ್ರ ಮೇಲೆ ಏನಂತೀರ ನೀವು, ಬೈದಾಡಿ ಹೊಡೆದಾಡಿ ಆ ಹುಡುಗಿ ಜೊತೆಗೆ ಮಿಸ್ಬಿಹೇವ್ ಹೆಂಗೆ ಮಾಡೋಕ್ಕಾಗತ್ತೆ? ಇಟ್ಸ್ ಫಿಸಿಕಲಿ ಇಂಪಾಸಿಬಲ್. ಈ ಟೈಪ್ ಮಾಡೋದ್ರಿಂದ ಏನಾಗೈತೆ ಅಂತಂತಂದರೆ ಪತ್ರಕರ್ತರ ಮೇಲೆ ಒಂದು ರೀತಿ ಏನಂತೀರ ನೀವು, ಅನ್ಯಾಯ ಆಗ್ತಿದೆ ಅಂತ ಎಲ್ರಿಗೂ ಎದ್ದು ಕಾಣಿಸ್ತಾ ಇದೆ. ಹೌದು, ನಿಮಗೆ ಹೆಣ್ಣು ಕೊಡೋಕೆ ಇಷ್ಟ ಇಲ್ವಾ, ಬೇಡಪ್ಪ ನಾವು ಹೆಣ್ಣು ಕೊಡೋಲ್ಲ ಅನ್ನುವಂತಹ ಮಾತು ಹೇಳಿದ್ರೆ ಮಾತು ಮುಗ್ದೋಯ್ತು. ಅಲ್ಲಿಗೆ ಹೊಡೆಯೋದು ಬಳಿಯೋದು
ಕಾನೂನನ್ನು ಕೈಗೆ ತಕ್ಕೊಳ್ಳೋದು, ಕಾನೂನನ್ನು ಕೈಗೆ ತಕ್ಕೊಂಡವ್ರ ಜೊತೆಗೆ ಹಿಂಗೆ ನಿಂತ್ಕೊಳ್ಳೋದು ಸರಿನಾ? ಇಫ್ ಐ ಆಮ್ ನಾಟ್ ರಾಂಗ್. ಅಂದರೆ ನಾನು ಈ ಪ್ರಶ್ನೆಯನ್ನು ನಮ್ಮ ಪತ್ರಕರ್ತರ ಸಂಘಟನೆ ವತಿಯಿಂದ ನಾನು ಕೇಳ್ತಾ ಇದ್ದೀನಿ. ಪತ್ರಕರ್ತರ ಮೇಲೆ ಮೇಲಿಂದ ಮೇಲೆ ಹಲ್ಲೆಗಳಾಗ್ತಾನೇ ಇರುತ್ತೆ. ನೋಡಿ, ನಾವಂತೂ ಧ್ವನಿ ಬಿದ್ದವ್ರಿಗೆ ನೊಂದವ್ರಿಗೆ ಧ್ವನಿಯಾಗಿ ಅವ್ರಿಗೆ ಜೊತೆಗೆ ಏನೇ ಅನ್ಯಾಯ ಆಗಲಿ ನಿಲ್ಲುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಅವರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ತಾ ಇರ್ತೀವಿ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ಏನಂತೀರ ನೀವು, ಪತ್ರಕರ್ತರಿಗೆ ನ್ಯಾಯ ಇಲ್ದಂಗೆ ಆಗೈತೆ. ಸೊ ಇದರಿಂದ ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳೋದು ಇಷ್ಟೇ. ಏನಪ್ಪ ಅಂತಂದರೆ ಇದು 200/2025 ಏನು FIR ಆಯ್ತಲ್ಲ, ಈ FIR ಅಂತೂ ಐ ಥಿಂಕ್ ಸೊ ಫುಲ್ಲು ಫ್ಯಾಬ್ರಿಕೇಟೆಡ್. ಇದು ಫ್ಯಾಬ್ರಿಕೇಟೆಡ್. ಇದಕ್ಕೆ ಕಂಪ್ಲೇಂಟ್ ಕಟ್ಟಿರೋದು 9:31 ಅಂತ ಹೇಳಿ ಫ್ರಮ್ 9:30 ಫ್ರಮ್ ಟೈಮಿಂಗ್ ಅಂತ FIR ಕಾಪಿಯಲ್ಲಿ ಐತೆ. ಸೊ ಇದರಿಂದ ಹೇಳಬೇಕಾದಿದ್ದು ಇಷ್ಟೇ, ಫುಲ್ ಎಲ್ಲ ಫ್ಯಾಬ್ರಿಕೇಟೆಡ್. ಕಂಪ್ಲೇಂಟ್ ಕಟ್ಟವ್ರೆ, ರೀಕಂಪ್ಲೇಂಟ್ ಆಗೈತೆ, ಅದನ್ನು ಕೂಡ ವಾಪಸ್ FIR ದಾಖಲು ಮಾಡ್ಕೊಂಡವ್ರೆ. ಸೊ ಇವರು ಯಾರು ನಿಜವಾದ ಆರೋಪಿಗಳದಾರಲ್ಲ, ಯಾರು ನಿಜವಾದ ತಪ್ಪನ್ನು ಮಾಡಿದಾರಲ್ಲ, ಬಿಡಬೇಡಿ, ಅವ್ರನ್ನ ಒಳಗಡೆ ಹಾಕಿ. ನಮ್ಮ ಪತ್ರಕರ್ತರು ಕೂಡ ಏನಾದರೂ ತಪ್ಪು ಮಾಡಿದರೆ ಬಿಡದೆ ಒಳಗೆ ಹಾಕಿ, ನಾವಿಲ್ಲ ಅಂತ ಹೇಳ್ತಿಲ್ಲ. ಬಟ್ ತಪ್ಪು ಏನು, ಸರಿನಾ ತಪ್ಪಾ ಇದು ಮಾಡಿರೋದು ಸ್ವಲ್ಪ ಕೂಲಂಕುಷವಾಗಿ ನೋಡ್ಕೊಂಡ್ಬಿಟ್ಟು ಇದಕ್ಕೆ ಮುಂದುವರಿಬೇಕು. ಮತ್ತು ಒಂದು ನಮ್ಮ ಏನಂತೀರ ನೀವು ಪತ್ರಕರ್ತರದ್ದು ಒಂದು ಕಳಕಳಿಯ ವಿನಂತಿ, ಇದನ್ನು ಒಂದು ಸ್ವಲ್ಪ ರಿಪೋರ್ಟ್ ಹಾಕಿಬಿಟ್ರೆ ಏನಕ್ಕಂತಂತಂದರೆ ಇದು FIR. ಈ FIR-ಅಲ್ಲಿ ಯಾವುದೇ ರೀತಿಯಾದಂತಹ ಏನಂತಾರೆ ನೀವು ಸತ್ಯ ಇಲ್ಲ. ಸತ್ಯ ಇದ್ದಿದ್ರೆ ನಾವು ಆ ಹುಡುಗಿ ಪರವಾಗಿನ ನಿಲ್ತಿದ್ವಿ, ಎಸ್ಪೆಷಲಿ ನಮ್ಮ ಚಾನಲ್ಲು. ಅದೇ ರೀತಿ ಪತ್ರಕರ್ತರ ಸಂಘ, ನಮ್ಮ ಪತ್ರಕರ್ತರು ಏನಾದರೂ ತಪ್ಪು ಮಾಡಿದರೆ ತಪ್ಪು ಮಾಡಿದ್ದಾರೆ, ಅವರು ಶಿಕ್ಷೆ ಆಗಲೇಬೇಕು, ನಾವಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಇಲ್ಲಿ ತಪ್ಪಿಲ್ಲ, ಏನೂ ಇಲ್ಲ. ಕೇವಲ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತೈತೆ, ಕಾಲು ಬುಡಕ್ಕೆ ಹಾವು ಬಿಡೋದು ಅಂತ. ಅಂದರೆ ಹಾವು ಬಂತು ಅಂತ ಹೇಳಿ ಹೆದರಿಸ್ಬಿಟ್ಟು ಹಿಂದೆ ತೆಗೆಸ್ಕೊಳ್ಳೋಕೆ ಹಚ್ಬಿಡೋದು. ನೋಡಿ, ತಪ್ಪು ಮಾಡಿದ್ರೆ ತಲೆ ಬಾಗಿ ನಡಿತೀವಿ ಅನ್ನುವಂತಹ ಪತ್ರ ಸಂಘಟನೆಯ ಕೂಗನ್ನು ನಾವು ಇದರ ಮೂಲಕ, ಈ ಒಂದು ಪ್ರಸ್ತುತ ವಿಡಿಯೋ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ವೀಕ್ಷಕರೇ. ಸೊ ಇದರಲ್ಲಿ ಸತ್ಯ ಏನು ಅಸತ್ಯ ಏನು ನೋಡಬೇಕು, ನೋಡಿಕೊಂಡು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಬೇಕು. ಮತ್ತು ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಮಾತು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಿಂದ ನಾವು ತಮ್ಮ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.